ಏನೂ ಇಲ್ಲ 18 ಕಿಲೋಮೀಟರ್ ದೂರ ಬರ್ತಾ ಇತ್ತು. ಒಂದೇ ಒಂದು ಊರು ಕಳಿಸಿ ಬಿಟ್ಟಿನಿ ನಾನು ನಮ್ಮನೆಗೆ. ನಾನು ಇದೇ ನೀರು ಕೂಡ ಬೆಳೆದ್ರೆ ಅವಾಗ ನೀರಿಲ್ಲ, ಅದೇ ಮನೆ ನಮ್ಮದು ದುಡ್ಡು ಅಲ್ಲೇ ಪೈಪ್. ಆ ಪೈಪಿಗೆ ಯಾರು ಕಿತ್ತಾಕ್ಬಿಟ್ರಕ್ಕಲ್ಲ ಬಳ್ಳಿ ಒಳಗೆ ಅಂಥ ಪೈಪ್ ನೀರು ಬರ್ತೈತಿ. ಹೆಣ್ಮಕ್ಳು ಬಾ ಪ್ರತಿ ನೀರು ನೀರು ಕಮ್ಮಿ ಆಗುತ್ತೆ. ಇಲ್ಲ ಸಾಕಿಷ್ಟು ಎಚ್ ಡಿ ಕೋಟೆ ತಾಲೂಕು ಕ್ಯಾತನಹಳ್ಳಿ. ನಾನು ಇಲ್ಲಿ ಬಂದು ಅಮ್ಮನ ಬೇಡ್ಕೊಂಡೋಗಿದ್ದು, ಬಂದು ಕೈ ನೋವಾಗಿತ್ತು. ಆವಾಗ ಆಪ್ರೇಷನ್ ಮಾಡಬೇಕು, ನರದಲ್ಲಿ ನರ ಕೊಟ್ಬಿಟ್ಟೈತೆ ಅಂತ, ನರ ಬಿಡಿಸ್ಬೇಕು ಅಂತ ಹೇಳಿದರು. ಇಲ್ಲಿ ಬಂದು ಅಮ್ಮನ ಬೇಡ್ಕೊಂಡು ಒಂದು ಚೀಲ ಅಕ್ಕಿ ತೆಗೆದು ಕೊಟ್ಬಿಟ್ಟು ಹೋಗಿದೆ. ಇವಾಗ ಹುಷಾರಾಗಿ ಚೆನ್ನಾಗಿದ್ದೀನಿ. 25 kg ಅಕ್ಕಿನೇ ಒಂದು ಕೈಯಲ್ಲಿ ಇಟ್ಕೊಂಡು ನೋಡಿ. ವಂಡಲದಲ್ಲಿ ಹೆಂಗೆ ಜಾಡ್ತೀರಲ್ಲ ನೀವು? ವಂಡಲ 1000 ರೂಪಾಯಿ ವಂಡಲ ಬರ್ಬಿಡಕ್ಕಂడి ಜಾಡಲ್ಲ ಬರ್ತಾರೆ. ಅಂತೆ ಚೆನ್ನಾಗಿದ್ಯಾ ಸ್ವಿಮ್ಮಿಂಗ್ ಪೂಲು? ನೋಡಿ, ವಂಡಲ 1000 ರೂಪಾಯಿ ಕೊಟ್ಟು ಕೆಸರಿನ ಗೊಂಡಾಡ್ತೀರಾ. ಸೂಪರ್ ನೀರಲ್ವಾ? ಮೆಲ್ಲಕ್ಕೆ ಬನ್ನಿ, ಏನು ಬರೋಲ್ಲ, ಮೆಲ್ಲಕ್ಕೆ ಬನ್ನಿ. ನ್ಯಾಚುರಲ್ ನೀರು ಕರೆಕ್ಟ್ ಮಗ. ಯಾವ ಕಾಯಿಲೆ ಬರೋಲ್ಲ ನೋಡಿ. ಹೋಗುವಾಗ ತಲೆ ಮೇಲೆ ನೀರು ಹಾಕೊಂಡು, ಯಾಕೆ 3 ಕೆರೆ ನೀರು ಮಿಕ್ಸ್ ಆಗ್ಬಿಡ್ತಾರೆ. ಅದು ಮಧುತ್ ಕೆರೆ ನೀರು ಅಂದರೆ ಮಾಯದಂತ ಮಳೆ ಬಂತ ಬಂದು ಆಡ ಬರುತ್ತೆ. ಕೇಳಿದ್ರು ಅಂದ್ರೆ ಸಿಂಹದಲ್ಲ, ಆ ಕೆರೆ ನೀರು ಪವಿತ್ರವಾದ ನೀರು. ಅರ್ಧ ಕಳ್ಳತೀರು, ಅರ್ಧ ಇಲ್ಲಿ ಬರುತ್ತೆ. ಹೋಗುವಾಗ ಪ್ರತಿಯೊಂದು ತಲೆ ಮೇಲೆ ನೀರು ಹಾಕೊಂಡು ಬನ್ನಿ. ಗೊತ್ತಿಲ್ಲ ಅಂದ್ರೆ ಅಂತ ಪುಣ್ಯದ ನೀರು ಅದು ಅರ್ಥದ. ಮಧುತ್ ಕೆರೆ ನೀರು ಅಂದರೆ ಭಾಳ ಪುಣ್ಯದ ನೀರು ಅದು ಅರ್ಥ. ಸರಿ, ಲೈವ್ ಇದೆಯಾ ನೋಡಿ. ನಮಸ್ಕಾರ ಅನ್ನೋದಾದ್ರೆ, ನಾವು ಮಳೆ ಬರ್ತಾ ಇದ್ದಿದ್ದೆ, ಮಳೆ ಬರ್ತೈತಿ, ನೀರು ಬರ್ತೈತಿ ಅಂತ ಹೇಳಿದ್ವಿ. ಬರ್ಬೋದು, ಆದರೆ ಕಾಲು ಗಾಯದ್ರೆ ಮಾತ್ರ ಬರಬೇಡಿ. ಕಾಲು ಗಾಯ ಇದ್ದಂತ ಮಾತ್ರ ಬರಬೇಡಿ. ಉಳಿದಂತೆ ಬರ್ಬೋದು. ಒಂದು ಅಡಿ ಬರುತ್ತೆ ಅಷ್ಟೇ, ಒಂದೇ ಒಂದು ಅಡಿ ನೀರಿದೆ ನೋಡಿ. ಅಲ್ಲಿ ಇಲ್ಲಿ ಸುಮ್ಮನೆ ಎಲ್ಲ ಫಾಲ್ಸ್ಗಳು ದುಡ್ಡು ಕೊಟ್ಟು ಇದಾಗಿ ಹೋಗ್ತೀರಾ. ಇಲ್ಲಿ ಏನು ಈಜಾಡಂಗೆ ಇಲ್ಲ, ಇದು ದುಡ್ಡು ಕೊಡಂಗಿಲ್ಲ, ಏನಿಲ್ಲ. ಪವಿತ್ರವಾದ ನೀರು, ಮಧುತ್ ಕೆರೆ ನೀರು ಅಂತ ಸಾಮಾನ್ಯ ಕೇಳಿರ್ತೀನಿಲ್ಲ. ಮಧುತ್ ಕೆರೆ ಅಂದರೆ ಪುಣ್ಯದಳ್ಳ. ಮಾಯದಂತ ಮಳೆ ಬಂತ ಅಂತ ಕೇಳ ಅಂತ ಪುಣ್ಯದಳ್ಳ ನೀರು ಬರ್ತದೆ. ಆ ಕಡೆ ಐಂಕೆರಳ್ಳ ಅಲ್ಲ, ಅದು ಐಂಕೆರಳ್ಳ ಕರ್ನಾಟಕದ 2ನೇ ದೊಡ್ಡ ಕೆರೆ ಅಂತೇಳಿ ಆಯ್ತಾ. ಬೆಲ್ಲ ಬನ್ನಿ ಆಯ್ತಾ. ನೋಡಿ, ಈ ಥರ ಹಳ್ಳ ಬರ್ತಾ ಇದೆ. ಇದರೊಳಗೆ ಬರೋರು ಬರ್ಬೋದು, ಮತ್ತೆ ಸ್ನಾನ ಮಾಡ್ಬೋದು. ಪುಣ್ಯ ನೀರು ಹೋಗ್ಬೇಕು. ಅಟ್ಲೀಸ್ಟ್ ಬರುವಾಗ ತಲೆ ಮೇಲೆ ನೀರು ಹಾಕೊಳ್ಳಿ, ಪುಣ್ಯ ಬರುತ್ತೆ. ಹಳ್ಳ ತೋರಿಸ್ತೀನಿ ನೋಡಿ. ಹಳ್ಳ ಚಿಕ್ಕದಾಗಿ ಬರ್ತಾ ಇದೆ. ಬರೋಂಥ ಒಳಗೆ ಆರಾಮ ಬರ್ಬೋದು ಆಯ್ತಾ. ನನ್ನ ಮನೆ ಬರ್ಬೇಡಿ ಅಂತ ಹೇಳಿದಂತೆ. ನನಗೂ ಆರೋಗ್ಯ ಸರಿ ಇಲ್ಲ, ಅಂತ ದೇವರು ಗಂಟು ಬರ್ತದೆ. ಯಾವ ಕಂದ ಅಡುಗೆ ಓರೆ ಅಲ್ಲಿಂದ ಬಂದಿರಿ. ಸರಿ ಬರ್ರಿ, ಅಲ್ಲಿ ಹೋಗೋಣ ಬರ್ರಿ. ಹೆಸರು ಕೊಡ್ತೀನಿ ಬರ್ರಿ. ಸಾಧಾರಣ ಬಾಯ್ ಅವರ ಮಾಡೋಣ, ಬಾಯ್ ಸಾಯಂಕಾಲ ಏನು ಮಾಡೋಣ. ಮನೆ ಬಾಡಿಗೆ ಮನೆ, ಸ್ವಂತ ಮನೆ ಇದು. ಆರೋಗ್ಯ